ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಬುಧವಾರ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ರಾಮನವಮಿ. ಕೋಸಂಬರಿ ಮತ್ತು ಪಾನಕ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಡೆಗೇನೂ ಮಾಡಿರಲಿಲ್ಲ. ಕೋಸಂಬರಿ ಮತ್ತು ಪಾನಕ ರಾಮನವಮಿಯಲ್ಲೇ ಮಾಡ್ತಾರಲ್ವ, ಹಾಗಾಗಿ ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮನೇಲಿ ಹಸ್ಬೆಂಡ್ ಇರಲಿಲ್ಲ, ಸೊ ಆಫೀಸಿಂದ ಬಂದರೆ ಅವರು ತಿಂತಾರೆ. ಮತ್ತು ಬೆಳಗ್ಗೆ ಮಾಡಿಟ್ಟರೆ ಸುಮ್ಮನೆ ಹಾಗೆ ಉಳಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಇವೆರಡನ್ನೂ ಒಗ್ಗರಣೆಗೆ ಹಾಕ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೌತೆಕಾಯಿ ಹಾಗೆ ಕ್ಯಾರೆಟನ್ನು ತುರಿತಾ ಇದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಇರುತ್ತಲ್ವ, ಅದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಫಸ್ಟು ಹೆಸರುಬೇಳೆನ ನಾನು ನೆನೆ ಹಾಕಿದ್ದೆ. ಒಂದು 20 ಮಿನಿಟ್ಸು ಸಾಕು, ಹೆಸರುಬೇಳೆ ನೆನೆಬಿಡುತ್ತೆ. ಅದಾದಮೇಲೆ ಒಂದು ಈರುಳ್ಳಿನ ಕೂಡ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಕೋಸಂಬರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಪಾನಕ ಮಾಡೋದಕ್ಕೆ ಅಂತ ನಿಂಬೆಹಣ್ಣನ್ನು ಇಡ್ತಾಯಿದ್ದೀನಿ. ಸೊ ಒಂದು ನಿಂಬೆಹಣ್ಣನ್ನು ನಾನು ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ತಾಯಿದ್ದೀನಿ, ಸ್ವಲ್ಪನೇ. ಯಾಕಂದರೆ ಸಂಜೆ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಹಾಗೆ ಉಳಿದ್ಬಿಡುತ್ತೆ, ಅದಕ್ಕೋಸ್ಕರ ಚೆಲ್ಲೋದು ಬೇಡ ಅಂತ ಸ್ವಲ್ಪನೇ ಮಾಡ್ತಾ ಇರೋದು. ಹಾಗೆ ಇದಕ್ಕೆ ನಾನು ಸಕ್ಕರೆನ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿ ಕಾಣಿಸುತ್ತೆ. ಇದು ಆರ್ಗಾನಿಕ್ ಬೆಲ್ಲ ಅಲ್ವಾ, ಹಾಗಾಗಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ನಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೋಬೋದು. ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲ. ಸ್ವಲ್ಪ ಸಕ್ಕರೆ ಹಾಕಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಆ ಥರ ಟೇಸ್ಟ್ ಆಗೋಲ್ಲ. ಬಟ್ ಓಕೆ ಬೆಲ್ಲದ್ದು ಕುಡಿಬೋದು ಅಷ್ಟೇ, ಆ ರೀತಿ ಇರುತ್ತೆ. ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು, ಸ್ವೀಟ್ ಕಡಿಮೆ ಅನಿಸ್ತು. ಆದರೆ ಟೆಂಪಲ್ಗೆ ಹೋಗ್ಬೇಕಿತ್ತಲ್ವ, ಸೊ ಅರ್ಜೆಂಟಿಗೆ ಎಡೆ ಮಾಡಿಬಿಡೋಣ ಅಂತಂದು ಮಾಡ್ತಾಯಿದ್ದೆ. ಹಾಗೆ ಆ ಪಾನಕಕ್ಕೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಕೊಟ್ಬಿಟ್ಟು ಕೂಡ ಹಾಕ್ತಾಯಿದ್ದೀನಿ. ಪಾನಕ ರೆಡಿ ಮಾಡಿದ ಮೇಲೆ ಒಂದು ಸ್ವಲ್ಪ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಕೋಸಂಬರಿಗೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ತೀನಿ. ಅದಾದಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಇದಷ್ಟೇ ನಾನು ಒಗ್ಗರಣೆ ಮಾಡ್ಕೊತೀನಿ. ಒಗ್ಗರಣೆ ಎಲ್ಲ ಆದಮೇಲೆ ನಾನು ಅದನ್ನು ಕೋಸಂಬರಿಯನ್ನು ಕಲಿಸ್ತಾಯಿದ್ದೀನಿ. ಹೆಸರುಬೇಳೆ ನೆನೆಯೋದಕ್ಕೆ ಹಾಕಿದ್ನಲ್ವ, ನೆಂದಿದ್ದೀನೋ ಇಲ್ವ ಅಂತ ಚೆಕ್ ಮಾಡಿದೆ. ನೆಂದಿತ್ತು. ಸೊ ಹಾಗಾಗಿ ಅದನ್ನು ನೀರನ್ನು ಬಸಿದ್ಬಿಟ್ಟು ಈರುಳ್ಳಿ, ಹೆಚ್ಕೊಂಡಿರುವಂತಹ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಹಾಗೆ ಕೊತ್ತಂಬರಿ ಮತ್ತು ತುರಿದಿರುವಂತಹ ಕೊತ್ತಂಬರಿ ಇದೆಲ್ಲನೂ ಕೂಡ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿದ ಮೇಲೆ ಒಗ್ಗರಣೆನ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಪ್ಪಿ ಕೊಡು, ಪಪ್ಪಗೆ ಫೋಟೋ ತೆಗಿತೀನಿ. ಈ ಕಡೆ ಹಾಗೆ ನಾನು ಮನೇಲಿ ಎಡೆ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಬರ್ತೀನಿ ಅಂತ ಹೇಳಿದರು. ಆಫೀಸಿಂದ ಅವ್ರು ಬಂದರು. ಹಾಗೆ ಅವರು ಫೇಸ್ ವಾಶ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರನೇ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ರಾಮನ ಫೋಟೋ ಇಟ್ಟು ಪೂಜೆ ಮಾಡಿದಾರಲ್ವ, ನಾನು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಮುಂದೆ ಹೋಗಿ ನಿಂತ್ಕೊಂಡ್ರು, ನಾನು ನಮ್ಮ ಹಸ್ಬೆಂಡ್ ಪಕ್ಕ ಹೋಗಿ ನಿಂತ್ಕೊಂಡ ತಕ್ಷಣ ಅಲ್ಲಿ ತುಳಸಿ ಏರಿಸಿದ್ರಲ್ವ ರೈಟ್ ಸೈಡ್ಗೆ, ತುಳಸಿ ಬಲಗಡೆಯಿಂದ ಬಿದ್ದು ತುಂಬಾ ಖುಷಿ ಆಯಿತು ನನಗಂತೂ. ಸೊ ಟೆಂಪಲಿಂದ ಬಂದು ಹಾಗೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಶ್ರೀಕರ್ಣಿ ಮತ್ತು ಚಪಾತಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಹಸ್ಬೆಂಡು ಆಫೀಸಿಂದ ಬರ್ತಾ ಮಾವಿನ ಹಣ್ಣು ತಂದಿದ್ದರು. ತುಂಬಾ ಘಮ ಅಂತಿತ್ತು. ಹಾಗೆ ನನ್ನ ಮಗಳು, ಅಮ್ಮ ಶ್ರೀಕರ್ಣಿ ಮಾಡಮ್ಮ, ಮಾವಿನ ಹಣ್ಣಿನ ಪಾಯಸ ಮಾಡು ಅಂತ ಹೇಳ್ತಾಳೆ ಅವಳು. ಯಾವಾಗಲೂ ಪಾಯಸ ಅಂತಾಳೆ. ಸರಿ ಶ್ರೀಕರ್ಣಿನೇ ಮಾಡೋಣ, ಮತ್ತು ಪಲ್ಯ ಎಲ್ಲ ಮಾಡೋದ್ರಲ್ಲಿ ಲೇಟ್ ಆಗುತ್ತೆ. ಸ್ವಲ್ಪ ಪಲ್ಯ ಇತ್ತು ಹೆಸರು ಕಾಳ್ದು, ಅದಕ್ಕೆ ಒಂದು ಸ್ವಲ್ಪ ಶ್ರೀಕರ್ಣಿ ಮಾಡಿದ್ರೆ ಆಗುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಮಾಡಿದೆ.
ಹಾಗೆ ಈ ಬೆಲ್ಲ ಅಂತೂ ತುಂಬಾ ಗಟ್ಟಿಗಿತ್ತು. ನೈಟ್ ಬೇರೆ ಆಗಿತ್ತು, ಕುಟ್ಟೋಂಗಿಲ್ಲ ಏನಿಲ್ಲ, ಮತ್ತು ಕೆಳಗಡೆ ಮನೆಗೆ ಸೌಂಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕೈಯಲ್ಲೇ ಈ ರೀತಿ ಕಟ್ ಮಾಡಿ ಹಾಕಿದೆ. ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿದೆ, ಉಳಿದಿದ್ದೆಲ್ಲ ಹಾಗೆ ಹಾಕ್ಬಿಟ್ಟೆ. ಅದು ಹೇಗಿದ್ದರೂ ನೀರಲ್ಲಿ ಕರ್ಕೊಳ್ಳುತ್ತೆ ಅಲ್ವಾ, ಅದಕ್ಕೋಸ್ಕರ ನೀರು ಹಾಕಿಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಅಂತಂದು ನೀರಲ್ಲಿ ಹಾಕಿದ್ದೆ. ಅದಾದಮೇಲೆ ಮಾವಿನ ಹಣ್ಣನ್ನು ಈ ರೀತಿ ತೆಗೆದುಬಿಟ್ಟು ಅದು ಮುಂದ್ಗಡೆಯಿಂದ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ರಸ ಎಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಹಣ್ಣು ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಸ್ಮೆಲ್ ಚೆನ್ನಾಗಿತ್ತು. ಅದು ತಿನ್ನೋದಕ್ಕೆ ಸ್ವಲ್ಪ ಲೈಟಾಗಿ ಹುಳಿ ಇತ್ತು. ನನ್ನ ಹಸ್ಬೆಂಡಲ್ಲಿ ಅಂಗಡಿಯಲ್ಲಿ ತೊಗೊಳ್ಳುವಾಗ ತಿಂದು ನೋಡಿದ್ರಂತೆ, ಸ್ವೀಟ್ ಇದೆ ಅಂತಂದು ತಂದಿದ್ದಾರೆ, ಬಟ್ ಇದು ಸ್ವಲ್ಪ ಲೈಟಾಗಿ ಹುಳಿ ಇತ್ತು. ಪರವಾಗಿಲ್ಲ, ತಿನ್ಬೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಷ್ಟೆ, ಹುಳಿ ಹುಳಿ ಅಂತ ಅನ್ನಿಸ್ತಾ ಇತ್ತು. ಮಾವಿನ ಹಣ್ಣಿಂದು ಪಲ್ಪೆಲ್ಲ ತೆಗೆದ್ಬಿಟ್ಟು ಅದಾದಮೇಲೆ ವಾಟೆ ಇರುತ್ತಲ್ವ, ಅದನ್ನು ಈ ರೀತಿ ಚಾಕುನಿಂದ ಈ ರೀತಿ ಅಂದರೆ ಅದ್ರ ಒಳಗಡೆ ಇರೋದೆಲ್ಲ ಗಟ್ಟಿ ಇರೋದೆಲ್ಲ ಈ ರೀತಿ ಹೊರಗಡೆ ಬರ್ತಾ ಇರುತ್ತೆ. ಸ್ವಲ್ಪ ಚಾಕುನಲ್ಲಿ ತೆಗಿಬೇಕು ಅದನ್ನು, ಪಲ್ಪೆಲ್ಲ, ಇಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ತುಂಬಾ ಅಂಟ್ಕೊಂಡಿರುತ್ತೆ ಅದರೊಳಗಡೆ. ಪ್ರತಿ ಸತಿ ಸೀಸನ್ ಬಂದಾಗೆಲ್ಲ ಮಾವಿನ ಹಣ್ಣಿನ ಸೀಕರಣೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಸಲವೂ ಇದು ಫಸ್ಟ್ ಟೈಮು ನಮ್ಮ ಮನೇಲಿ ಸೀಕರಣೆ ಮಾಡ್ತಾ ಇರೋದು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ತೆಗೆದು ಸೀಕರ್ಣಿನ ಮಾಡ್ತೀವಿ ನಾವು. ಈ ರೀತಿಯೇ ಮಾಡೋಕ್ಕಾಗೋದು, ಕೈಯಲ್ಲಿ ಮುಟ್ಟದೆ ಅಂತೂ ಸೀಕರ್ಣಿ ಮಾಡೋದಕ್ಕಾಗೋದೇ ಇಲ್ಲ. ಈ ರೀತಿ ಹಿಚ್ಕಿದ್ರೇ ಅದು ರಸ ಎಲ್ಲ ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಚಾಕುನಿಂದ ಈ ರೀತಿ ಸಿಪ್ಪೆ ಎಲ್ಲ ಈ ರೀತಿ ಅಂದ್ಕೊಂಡ್ರೆ ಅದು ರಸ ಎಲ್ಲ ಹೊರಗಡೆ ಬರುತ್ತೆ. ತುಂಬಾ ಈಸಿ ಮಾಡೋದು. ಹಾಗೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕ್ಕೊಂಡೆ. ಸ್ವಲ್ಪ ಬೆಲ್ಲ ಮತ್ತು ಹಣ್ಣನ್ನು ಬಿಡಿಸೋದಷ್ಟೇ ಟೈಮ್ ಹಿಡಿಯುತ್ತೆ. ಅದು ಮಾಡಿದ್ಮೇಲೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಹಾಗೆ ಹೋಳ್ಗೆ ಜೊತೆ, ಚಪಾತಿ ಜೊತೆ ತಿನ್ಬೋದು. ಹಾಗೇನೂ ಕೂಡ ಒಂಥರ ಪಾಯಸ ಥರ ಹಾಗೆ ಬೌಲಲ್ಲಿ ಹಾಕ್ಕೊಂಡು ಕೂಡ ತಿನ್ಬೋದು. ಬೆಲ್ಲ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಹಾಗೆ ಇತ್ತಲ್ವ, ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ, ಕರ್ಗೋಗಿತ್ತು ಆಲ್ರೆಡಿ ಬೆಲ್ಲ ಎಲ್ಲ. ಸೊ ಸೀಕರ್ಣಿನೂ ರೆಡಿ ಆಯಿತು, ಚಪಾತಿನೂ ಮಾಡಿದ್ದೆ, ಚಪಾತಿನೂ ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ಹೆಸರು ಕಾಳು ಪಲ್ಯ ತಿಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಖುಷಿ ಇಲ್ಲ